ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪೂರ್ತಿ ವಿಡಿಯೋ ನೋಡಿ. ನನಗೆ ವಾಚ್ ಅವರ್ ಬೇಕಾಗಿದೆ. ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ನನಗೆ ವಾಚ್ ಅವರ್ ಕೂಡ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಹೆಸರುಬೇಳೆ ಡಾಲು ಮತ್ತು ಒಗ್ಗರಣೆ ರೈಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಏನು ಅಂತ ನೋಡೋಣ. ನಾನೇನು ಚಿಕನ್ ಫ್ರೈದೇನೋ ನಿಮಗೆ ರೆಸಿಪಿ ಆಗಿರೋದಿಲ್ಲ. ಬೇಕಿದ್ದರೆ ರೆಸಿಪಿ ಅಂತ ಕೇಳಿದ್ರೆ ರೆಸಿಪಿ ಅಂತ ಹಾಕ್ತೀನಿ. ಸುಕ್ಕ ಚಿಕನ್ ಫ್ರೈ ಮಾಡಿರೋದು ನಿಮ್ಗೆ ಬೇಕಂತಂದರೆ ತುಂಬ ಟೇಸ್ಟಿಯಾಗಿತ್ತು, ತುಂಬ ಈಸಿ ಕೂಡ. ಬೇಕಾದ್ರೆ ರೆಸಿಪಿ ಏನು ಅಂತ ನಿಮಗೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಹಾಗೆ ಬೇಕಾದ್ರೆ ನಾನು ನಿಮಗೆ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೆಸರುಬೇಳೆ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಒಂದು ಸ್ಪೂನ್ ಎಣ್ಣೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ 2 ಕೂಗಿಸ್ಕೊಂಡ್ರೆ ಸಾಕು. ಹೆಸರುಬೇಳೆ ಬೆಂದ ಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ. ಸಾಸಿವೆ ಚೆಂದಾಗಿ ಸಿಡಿದ ಮೇಲೆ ಇದಿಷ್ಟು ಹಾಕ್ಕೊಬೇಕು. ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಆಮೇಲೆ ಹಾಕ್ಕೋಬೇಕು. ಅದಾದಮೇಲೆ ಬೇಕಾದ್ರೆ ಬೆಳ್ಳುಳ್ಳಿ ಬೇಕಾದ್ರೆ ಫ್ಲೇವರ್ಗೆ ಹಾಕ್ಕೊಳ್ಳಿ. ನಾನೇನು ಬೆಳ್ಳುಳ್ಳಿ ಹಾಕಿಲ್ಲ ಇವಾಗ. ನಿಮಗೆ ಏನಾದ್ರು ಅವಶ್ಯಕತೆ ಇದ್ದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದಿಷ್ಟು ಸ್ವಲ್ಪ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಒಂದು ಹಾಕಿದ್ರೆ ಸಾಕು, ಚಿಕ್ಕದು ಒಂದೇ ಒಂದು ಹಾಕ್ಕೊಳ್ಳಿ. ನಾನು ಈರುಳ್ಳಿನೂ ಕೂಡ ಹಾಕಿಲ್ಲ, ಅದೊಂದು ಸ್ವಲ್ಪ ಸ್ವೀಟ್ ಬರುತ್ತೆ, ಬೇಳೆ ಡಾಲ್ಗೆ ಅಷ್ಟು ಟೇಸ್ಟ್ ಬರೋಲ್ಲ ಅಂತ ಅದನ್ನು ಹಾಕಿಲ್ಲ. ಆಮೇಲೆ ಟೊಮೊಟೊ ಹಾಕಿ, ಟೊಮೊಟೊ ಸಣ್ಣಕ್ಕೆ ಹಚ್ಬಿಟ್ಟು ಹಾಕಬೇಕು, ಇಲ್ಲಾಂದರೆ ಹಾಕಿದ್ರೂ ಪರವಾಗಿಲ್ಲ. ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ರೋಸ್ಟ್ ಆದಮೇಲೆ ಇವಾಗ ನಾವೇನು ಬೇಳೆ ಡಾಲ್ ಬೇಯಿಸಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಬೇಕು. ಇವಾಗ ಅದನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಚಿಲ್ಲಿ ಪೌಡರ್ ಹಾಕ್ಕೊಬೇಕು, ಹಿಂಗೆ ಒಂದು ಸ್ವಲ್ಪ ಹಾಕ್ಕೊಬೇಕು. ಹಿಂಗೆ ಹಾಕಿದ್ಮೇಲೆ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಕೂಡ ಇರುತ್ತೆ. ಹಿಂಗೆ ಹಾಕೋದ್ರಿಂದ ಯಾವುದೇ ಸಾಂಬಾರಿಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ಪೆಷಲಾಗಿ ತರಕಾರಿ ಸಾಂಬಾರು ಮತ್ತು ಬೇಳೆ ಡಾಲ್ಗಳಿಗೆ ಹಿಂಗೆ ಹಾಕೋದ್ರಿಂದ ಅದು ಟೇಸ್ಟ್ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಕೂಡ ಬರುತ್ತೆ. ಹಂಗಾಗಿ ಅದಕ್ಕೆ ನಾನು ಹಿಂಗೆ ಹಾಕಿದ್ದೀನಿ. ಇದು ಇವಾಗ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹಚ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ನೀವು ಟೇಸ್ಟ್ ನೋಡಿ, ಸಾಂಬಾರಿಗೆ ಬೇಕಾದರೆ ಇನ್ನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ರುಚಿ ಏನಾದ್ರು ಕಮ್ಮಿ ಇದ್ದರೆ ಹಾಕೊಬೋದು. ನನಗೆ ಇನ್ನೊಂದು ಸ್ವಲ್ಪ ಸಾಂಬಾರು ಕಲರ್ ಬೇಕು ಅಂತ ಅನ್ನಿಸ್ತು, ಹಂಗಾಗಿ ನಾನು ಎಲ್ಲೋ ಪೌಡ್ರ್ ಹಾಕಿದೆ ಮತ್ತು ಚಿಲ್ಲಿ ಪೌಡ್ರು ಕೂಡ ಹಾಕಿದೆ. ನನಗೆ ಸ್ವಲ್ಪ ಸಾಂಬಾರು ಖಾರನೂ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತಿತ್ತು, ಹಂಗಾಗಿ ಚಿಲ್ಲಿ ಪೌಡ್ರು ಕೂಡ ಹಾಕಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕಿ ಮತ್ತು ಎಲ್ಲೋ ಪೌಡ್ರ್ ಹಾಕಿದ್ರೆ ಕಲರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆದರೆ ತುಂಬ ಟೇಸ್ಟಿಯಾಗಿತ್ತು. ರೈಸ್ಗೂ, ಡಾಲ್ಗೂ ಮತ್ತು ಚಿಕನ್ ಫ್ರೈಗೂ. ಚಿಕನ್ ಫ್ರೈ ನಾನು ಇದೊಂದು ಸಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಡಾಲ್ಗೆ ಉಪ್ಪು ಹಾಕಿದ್ರೆ ಆಯಿತು, ಡಾಲ್ ರೆಡಿ ಆಯಿತು. ಚಿಕನ್ ಫ್ರೈ ನಾನಿದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೆ ಅಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಈಸಿಯಾಗಿ ಕೂಡ ಇರುತ್ತೆ ಅದು ಚಿಕನ್ ಫ್ರೈ ರೆಸಿಪಿ. ಯಾವುದೇ ಥರ ರುಬ್ಬಂಗಿಲ್ಲ, ಏನಿಲ್ಲ. ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಉಪ್ಪು ಮತ್ತು ಮೊಸರು, ಆಮೇಲೆ ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಇಷ್ಟಿದ್ದರೆ ಸಾಕು, ಚಿಕನ್ ಫ್ರೈ ರೆಡಿಯಾಗೋಗುತ್ತೆ. ಅದು ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ, ಅದು ರೆಸಿಪಿನೇ ಪೂರ್ತಿ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಅದು ಇವತ್ತು ಈ ಸಲ ನಾನೇನು ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ. ನಿಮ್ಗೇನಾದರೂ ರೆಸಿಪಿ ಬೇಕಂತ ಹೇಳಿದ್ರೆ ರೆಸಿಪಿ ಮಾಡಿ ತೋರಿಸ್ತೀನಿ. ಡಾಲ್ ರೆಡಿ ಆಯ್ತು. ಇವಾಗ ಅನ್ನ ಒಗ್ಗರಣೆ ಹಾಕ್ಕೋಬೇಕು ಅಂತ ಅಂದ್ಬಿಟ್ಟು. ಇದು ಸೇಮ್ ಜೀರಾ ರೈಸ್ ಥರನೇ ಬರುತ್ತೆ, ಆದರೆ ಗೋಡಂಬಿ ಒಂದಿರಲಿಲ್ಲ, ಹಂಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಜೀರಿಗೆ ಹಾಕಬೇಕು. ಜೀರಿಗೆ ಸ್ವಲ್ಪ ಚಿಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಇದಕ್ಕೇನೋ ನಾವು ಇದೆಲ್ಲ ಹಾಕೋಂಗಿಲ್ಲ, ಹುಳಿ ಗಿಳಿ ಎಲ್ಲ ಏನೂ ಬಿಡೋದಿಲ್ಲ. ಗೋಡಂಬಿ ಇದ್ದಿದ್ರೆ ಗೋಡಂಬಿ ಹಾಕಿದ್ರೆ ಸೇಮ್ ಜೀರಾ ರೈಸೇ ಆಗುತ್ತೆ. ಗೋಡಂಬಿ ಒಂದು ಖಾಲಿಯಾಗಿತ್ತು ಹಂಗಂದ್ಬಿಟ್ಟು ಕರ್ಬೇವಿನ ಸೊಪ್ಪು, ಜೀರಿಗೆ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ರೈಸ್ ಏನು ಮಾಡ್ಕೊಂಡಿದ್ದೀವಿ ರೈಸ್ ಹಾಕಿದ್ರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ರೈಸ್ ರೆಡಿಯಾಗೋಗುತ್ತೆ. ಜೀರಾ ರೈಸ್ ಅಂದರೆ ತುಂಬ ಈಸಿ, ಬೇಗ ಕೂಡ ಆಗೋಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದರಲ್ಲೂ ಸ್ಪೆಷಲಾಗಿ ಈ ಥರ ಡಾಲ್ ಮಾಡಿಕೊಂಡಾಗ ಜೀರಾ ರೈಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಂಗಾಗಿ ನನಗಂತೂ ಜೀರಾ ರೈಸ್ ಅಂದರೆ ತುಂಬ ಇಷ್ಟ, ಆವಾಗವಾಗ ಮಾಡ್ತಾನೇ ಇರ್ತೀನಿ. ಸ್ವಲ್ಪ ರೈಸ್ ಮಿಕ್ಕಿದ್ರೂ ಜೀರಾ ರೈಸ್ ಮಾಡ್ಕೊತಾ ಇರ್ತೀನಿ. ಏನಾದರೂ ಒಂದು ಡಾಲ್ ಮಾಡ್ಕೊಂಬಿಟ್ರೆ ಜೀರಾ ರೈಸ್ ರೆಡಿ ಆಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ. ಹಾಗೆಯೇ ನಾನು ಮುದ್ದೆ ಕೂಡ ಮಾಡಿಕೊಂಡೆ. ಮುದ್ದೆ ಯಾರಿಗೆ ಅಂದರೆ ನಮ್ಮ ಅಪ್ಪನಿಗೆ ಮುದ್ದೆ ಕೊಡಲೇಬೇಕು, ಅವರು ರೈಸ್ ತಿನ್ನೋದಿಲ್ಲ, ಹಂಗಾಗಿ ಅವರಿಗಾಗಿ ಮುದ್ದೆ ಮಾಡಿದ್ದೀನಿ.
ಚಿಕನ್ ಫ್ರೈ ನಾನು ಹೇಳ್ತಿದ್ನಲ್ಲ ನಿಮಗೆ, ಮೊಸರು ಮತ್ತು ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಮತ್ತು ಇಷ್ಟನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು 1 ಅವರ್. 1 ಅವರ್ ಇಟ್ಟಮೇಲೆ ಈ ಥರ ಒಂದು ಕುಕ್ಕರಲ್ಲಿ ನಾವೇನು ಮ್ಯಾರಿನೇಟ್ ಮಾಡಿದ್ದೀವಿ ಅದನ್ನು ಒಂದು ಪೀಸ್ ಬೆಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಇದೆಲ್ಲ ಪೀಸ್ಗಳನ್ನ ಚಿಕನ್ ಪೀಸ್ ಹಾಕ್ಬಿಟ್ಟು ಸುಮ್ಮನೆ ಕುಕ್ಕರ್ ವಿಸಿಲ್ ಹಾಕ್ಬಾರ್ದು, ಹಾಗೇ ಕ್ಯಾಪ್ ಹಾಕ್ಬಿಟ್ರೆ ರೆಡಿ ಆಗೋಗುತ್ತೆ. ತುಂಬ ಈಸಿ ಇರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಅದರಲ್ಲೂ ಈ ಥರ ಸ್ಪೆಷಲ್ಲಾಗಿ ಈ ಥರ ರೈಸ್ಗೆ, ಈ ಥರ ದಾಲ್ಗೆ ತುಂಬ ಬೇಗ ಕೂಡ ಆಗೋಗುತ್ತೆ ಇದು ಈ ರೆಸಿಪಿ. ನಿಮ್ಗೆ ಇನ್ನೊಂದ್ಸಲ ಪೂರ್ತಿ ವಿಡಿಯೋ ಅದನ್ನು ಚಿಕನ್ ಫ್ರೈದು ಪೂರ್ತಿ ವಿಡಿಯೋ ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಬುಧವಾರ ನೈಟು ನಾವು ಇದನ್ನೆಲ್ಲ ಮಾಡ್ಕೊಂಡಿದ್ದು. ಬುಧವಾರ ನೈಟ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಗುರುವಾರ ಬೆಳಗ್ಗೆನೇ ಎದ್ದು ನಾವು ಆಚೆ ಹೋಗಬೇಕು ಅಂತ ಡೆಸಿಷನ್ ತೊಗೊಂಡ್ವಿ. ಹಾಗಾಗಿ ಆಚೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗ ಊಟ ಮಾಡಿ ಮಲಗೋಣ ಅಂತ ಅಂದ್ಕೊಂಡ್ವಿ. ಆದರೆ ನಾವು ಹಂಗೆ ಅಂದ್ಕೊತೀವಿ, ಏನೇ ಮಾಡಿದ್ರು ಆಗೋ ಟೈಮ್ ಆಗೇ ಆಗುತ್ತೆ. ಏನು ಮಾಡಿದ್ರು ಮಾಮೂಲಿ ಟೈಮೇ ಅದಕ್ಕೆ. ಇನ್ನೂ ಬೇಗ ಅಂತೂ ಮಲಗೋದಕ್ಕಾಗೋದೇ ಇಲ್ಲ. ಆಗ ಅಂದ್ಕೊಳ್ಳೋದಷ್ಟೇ, ಆದರೆ ಏನು ಟೈಮ್ ಆಗಬೇಕು ಆ ಟೈಮ್ ಆಗೇ ಆಗುತ್ತೆ. ನಾವು ಶನಿವಾರ ಬೆಳಗ್ಗೆ ಎದ್ದು ಹೋಗಬೇಕು ಅಂತ ಅಂದ್ಕೊಂಡಿದ್ದು. ನನ್ನ ಮಗಳಿಗೆ ಸ್ಕೂಲಿಂದ ಟ್ರಿಪ್ ಇತ್ತು. ಟ್ರಿಪ್ಪು ಕಳಿಸಲ್ಲ ಅಂದಿದ್ದಕ್ಕೆ ನನ್ನ ಮಗಳು ಹೇಳಿದ್ಲು, ಎಲ್ಲರೂ ಆಚೆ ಹೋಗೋಣ ಅಂತ. ನಾವು ಹಾಗಾಗಿ ಓರಿಯನ್ ಮಾಲ್ಗೆ ಹೋಗಿದ್ವಿ. ಓರಿಯನ್ ಮಾಲ್ಗೆ ಹೋಗ್ಬಿಟ್ಟು ಹಾಗೆ ಇಸ್ಕಾನ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಲ್ಲಿಗೋಗಿದ್ವಿ. ತುಂಬ ಚೆನ್ನಾಗಿತ್ತು. ಇಸ್ಕಾನಲ್ಲಂತೂ ಸಿಕ್ಕಾಪಟ್ಟೆ ಜನ. 2 ಕಡೆನೂ, ಓರಿಯನ್ ಮಾಲಲ್ಲೂ ಅಷ್ಟೇ ಜನ ಇದ್ದಾರೆ, ಇಸ್ಕಾನಲ್ಲೂ ಅಷ್ಟೇ ಜನ ಇದ್ದಾರೆ. ತುಂಬ ದಿನದ ಮೇಲೆ ಹೋಗಿರೋದ್ರಿಂದ ಅದು ತುಂಬ ಚೇಂಜಸ್ಗಳಾಗಿದೆ ಇಸ್ಕಾನಲ್ಲೂ ಮತ್ತು ಓರಿಯನ್ ಮಾಲಲ್ಲೆಲ್ಲ. ಫ್ರೀ ಇದ್ದಾಗ ಒಂದು ಸಲ ಹೋಗಿ ಬರಬೇಕು. ನಾವು ಮತ್ತೆ ವೈಕುಂಠ ಏಕಾದಶಿ ದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಆದರೆ ಅವತ್ತು ಇನ್ನೂ ಸ್ವಲ್ಪ ಜಾಸ್ತಿ ವೀಡಿಯೋಗಳನ್ನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಫ್ರೀ ಇದ್ದಾಗ ಮಕ್ಕಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮಕ್ಳಿಗೂ ಒಂಥರ ಮೈಂಡ್ ಫ್ರೆಶ್ನೆಸ್ ಇರುತ್ತೆ, ಅವರಿಗೂ ಒಂದು ಖುಷಿಯಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಅವತ್ತು ಸಡನ್ನಾಗಿ ಅಂದರೆ ಹೋಗಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ಆದರೆ ಅವತ್ತೇ ಹೋಗಬೇಕು ಅನ್ನೋದೇನು ಫಿಕ್ಸ್ ಮಾಡ್ಕೊಂಡಿರಲಿಲ್ಲ. ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಅವತ್ತು ಸಡನ್ನಾಗಿ ಹೊರಟ್ವಿ. ಇಸ್ಕಾನಲ್ಲಂತೂ ತುಂಬ ಅಂದರೆ ತುಂಬ ಜನ ಇದ್ದರು, ಅಷ್ಟು ರಶ್ ಇದ್ದರು. ಆದ್ರೂ ದರ್ಶನ ಎಲ್ಲ ಚೆನ್ನಾಗಾಯಿತು. ನಮ್ಗೆ ಟೈಮ್ ಬೇರೆ ಆಗೋಯಿತು, ಹಾಗಾಗಿ ತುಂಬ ಹೊತ್ತು ನಾವು ಟೈಮ್ ಕಳೆಯೋಕ್ಕಾಗಲಿಲ್ಲ ಅಲ್ಲಿ. ಹಾಗೆ ಬೇಗ ಹೊರಟು ಬಂದುಬಿಟ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿದ್ದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ಮತ್ತು ವೈಕುಂಠ ಏಕಾದಶಿಗೆ ಹೋದರೆ ನಿಮ್ಮ ಜೊತೆ ಪೂರ್ತಿ ವಿಡಿಯೋ ಶೇರ್ ಮಾಡ್ಕೊತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ.